ಮೊದಲ ಹಂತದ ಚುನಾವಣಾ ಬಹಿರಂಗ ಪ್ರಚಾರಕ್ಕೆ ಇವತ್ತು ತೆರೆ ಬೀಳ್ತಾ ಇದೆ. ಸಾಯಂಕಾಲ 6 ಗಂಟೆ ತನಕ ಮಾತ್ರ ಬಹಿರಂಗ ಪ್ರಚಾರಗಳನ್ನು ಮಾಡಬಹುದು. ನಾಳೆ ಮನೆ ಮನೆ ಪ್ರಚಾರಕ್ಕೆ ಮಾತ್ರ ಅವಕಾಶ ಇದೆ. ಮಂಡ್ಯದಲ್ಲಿ ಕಾಂಗ್ರೆಸ್ ಹಾಗೂ ದೋಸ್ತಿಗಳ ಶಕ್ತಿ ಪ್ರದರ್ಶನ ನಡೀತಾ ಇದೆ. ಮೊದಲ ಹಂತದ ಚುನಾವಣಾ ಪ್ರಚಾರಕ್ಕೆ ಇವತ್ತು ತೆರೆ ಬೀಳ್ತಾ ಇದೆ. ಮಂಡ್ಯದಲ್ಲಿ ಒಂದು ಕಡೆ ಕಾಂಗ್ರೆಸ್, ಮತ್ತೊಂದು ಕಡೆ ದೋಸ್ತಿಗಳು ಶಕ್ತಿ ಪ್ರದರ್ಶನಕ್ಕೆ ಇಳಿದಿದ್ದಾರೆ. ಸ್ಟಾರ್ ಚಂದ್ರು ಪರ ಕಡೇ ದಿನವೂ ಕೂಡ ನಟ ದರ್ಶನ್ ಅಖಾಡಕ್ಕೆ ಇಳಿದಿದ್ದಾರೆ. ಮಂಡ್ಯ ನಗರದಾದ್ಯಂತ ಸ್ಟಾರ್ ಚಂದ್ರು ಪರ ಭರ್ಜರಿ ಪ್ರಚಾರ ನಡೀತಾ ಇದೆ. ಮಂಡ್ಯ ಸಿಟಿ ವ್ಯಾಪ್ತಿಯಲ್ಲಿ ಸುಮಾರು 10 ಕಿಲೋಮೀಟರ್ ದರ್ಶನ್ ಅವರು ರೋಡ್ ಶೋವನ್ನು ಮಾಡ್ತಾ ಇದ್ದಾರೆ. ಇವತ್ತು ಮಧ್ಯಾಹ್ನ ಮಂಡ್ಯದಲ್ಲಿ ಕುಮಾರಸ್ವಾಮಿ ಅವರ ಬೃಹತ್ ರ್ಯಾಲಿ ಕೂಡ ಇದೆ. ಮಂಡ್ಯ ವಿವಿ ಮುಂಭಾಗದಿಂದ ಸಂಜಯ ಸರ್ಕಲ್ ತನಕನೂ ಕೂಡ ರ್ಯಾಲಿಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಕೊನೆಯ ದಿನ ಶಕ್ತಿ ಪ್ರದರ್ಶನ ಆಗಬೇಕು. ತಮ್ಮ ಪರ ಅಭಿಮಾನಿಗಳು ಕಾರ್ಯಕರ್ತರು ಯಾವ ಪರಿಪ್ರಮಾಣದಲ್ಲಿದ್ದಾರೆ ಅಂತಕ್ಕಂಥ ಮೆಸೇಜ್ ಹೋಗಬೇಕು. ನಾಡಿದ್ದು ಮತದಾನ ನಡೆಯುತ್ತೆ. ಹಾಗಾಗಿ ಕೊನೆಯ ದಿನ ಕೂಡ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಪರ ನಟ ದರ್ಶನ್ ಅಖಾಡಕ್ಕೆ ಇಳಿದಿದ್ದಾರೆ. ಶತಾಯಗತಾಯ ಸ್ಟಾರ್ ಚಂದ್ರು ಅವನ್ನ ಗೆಲ್ಲಿಸಲೇಬೇಕು ಅಂತ ಇಡೀ ಕಾಂಗ್ರೆಸ್ ಒಗ್ಗಟ್ಟಿನಿಂದ ಪ್ರಚಾರವನ್ನು ಮಾಡ್ತಾ ಇದೆ. ಮತ್ತೊಂದು ಕಡೆ ದೋಸ್ತಿ ಅಭ್ಯರ್ಥಿಯಾಗಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಕೂಡ ಇವತ್ತು ಬೃಹತ್ ರ್ಯಾಲಿಯನ್ನು ನಡೆಸ್ತಾ ಇದ್ದಾರೆ. ಮಂಡ್ಯದ ವಿವಿ ಮುಂಭಾಗದಿಂದ ಸಂಜಯ ವೃತ್ತದ ತನಕ ಇವತ್ತು ಅವರ ಬೃಹತ್ ರ್ಯಾಲಿ. ಅದಾದ ನಂತರ ಇವತ್ತು ಸಾಯಂಕಾಲ 6 ಗಂಟೆಯ ನಂತರ ಎಲ್ಲರೂ ಕೂಡ ಕ್ಷೇತ್ರಗಳನ್ನು ತೊರೆಯಬೇಕಾಗುತ್ತೆ, ಸ್ಥಳೀಯರನ್ನು ಹೊರತುಪಡಿಸಿ. ಯಾರ್ಯಾರು ಬೇರೆ ಬೇರೆ ಊರುಗಳಿಂದ ಬಂದಿದ್ದಾರೆ, ಯಾರ್ಯಾರು ಪ್ರಚಾರದಲ್ಲಿ ಪಾಲ್ಗೊಂಡಿದ್ದಾರೆ, ಎಲ್ಲರೂ ಕೂಡ ವಾಪಸ್ ಅವರವರ ಊರುಗಳಿಗೆ ತೆರಳಬೇಕಾಗುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರೋಹಿತ್ ಅವರಿಂದ ಪಡೆಯೋಣ. ಎಸ್ ರೋಹಿತ್, ಕೊನೆಯ ದಿನದ ಮತಬೇಟೆ ಯಾರ್ಯಾರಿಂದ ಏನೇನು ಸ್ಟ್ರಾಟಜಿ ಹೆಂಗೆ ನಡೀತಾ ಇದೆ ಇವತ್ತಿನ ಮತ ಪ್ರಚಾರ? ಅರವಿಂದ್, ಈ ಬಾರಿಯ ಲೋಕಸಭಾ ಚುನಾವಣೆ ಅಖಾಡ ಕೂಡ ಕಳೆದ ಬಾರಿಯ ಲೋಕಸಭಾ ಚುನಾವಣೆ ಅಂತೇಳಿ ಕೂಡ ಸಾಕಷ್ಟು ಕುತೂಹಲ ಮೂಡಿಸಿರುವಂಥದ್ದು. ಇಷ್ಟು ದಿನಗಳ ಕಾಲ ವಿಪಕ್ಷಗಳು ಅಂದರೆ JDSನ BJP ಅಭ್ಯರ್ಥಿ ಆಗಿರುವಂತಹ ಕುಮಾರಸ್ವಾಮಿ ಅವರಾಗ್ಬೋದು ಮತ್ತು ಕಾಂಗ್ರೆಸ್ನ ಅಭ್ಯರ್ಥಿ ಸ್ಟಾರ್ ಚಂದ್ರು ಇಬ್ಬರೂ ಸಹ ಡೊಂಕ ಕಟ್ಟಿ ಪ್ರಚಾರವನ್ನು ಮಾಡಿರುವಂಥದ್ದು. ಸ್ಟಾರ್ ಚಂದ್ರು ಪರವಾಗಿ ಕಾಂಗ್ರೆಸ್ನ ನಾಯಕರು ಮತ್ತು ನಟ ದರ್ಶನ್ ಅವರು ಕೂಡ ಪ್ರಚಾರ ಮಾಡಿದ್ದಾರೆ. ಅದಲ್ಲದೆ ಕೂಡ ಮೈತ್ರಿ ಅಭ್ಯರ್ಥಿ ಆಗಿರುವಂತಹ ಏನು ಕುಮಾರಸ್ವಾಮಿ ಅವರು ಸಹ ಮಂಡ್ಯ ಜಿಲ್ಲೆಯಾದ್ಯಂತ, ಮಂಡ್ಯ ಲೋಕಸಭಾ ಕ್ಷೇತ್ರದಾದ್ಯಂತ ಕೂಡ ಪ್ರಚಾರ ಮಾಡಿರುವಂಥದ್ದು. ಇವತ್ತು ಅಂತಿಮ ದಿನವಾದ್ರಿಂದ ಜಿಲ್ಲಾ ಕೇಂದ್ರದಲ್ಲಿ ಪ್ರಚಾರ ಮಾಡೋಕ್ಕೆ ಮುಂದಾಗಿದ್ದಾರೆ. ಇವತ್ತು ಮಂಡ್ಯದಲ್ಲಿ ಎರಡೂ ಪಕ್ಷಗಳು ಕೂಡ ಬೃಹತ್ ರೋಡ್ ಶೋವನ್ನು ಮಾಡಿರುವಂಥದ್ದು. ಈಗಾಗಲೇ ಕಾಂಗ್ರೆಸ್ನ ರೋಡ್ ಶೋ ಆರಂಭ ಆಗಬೇಕಾಗಿತ್ತು, ಆದರೆ ಸಮಯ ಬದಲಾವಣೆ ಮಾಡ್ಕೊಂಡಿದ್ದಾರೆ. 10:00ವರೆಗೆ ಇದ್ದಂತಹ ರೋಡ್ ಶೋ ಇವತ್ತು 1 ಗಂಟೆಗೆ ಪ್ರಾರಂಭ ಆಗುತ್ತೆ. ಈ ಒಂದು ರೋಡ್ ಶೋನಲ್ಲಿ ನಟ ದರ್ಶನ್ ಅವರು ಕೂಡ ಭಾಗಿಯಾಗ್ತಾರೆ. ಅದ್ರ ಜೊತೆಗೆ ಸಚಿವರಾದಂತಹ ಚಲುವರಾಯಸ್ವಾಮಿ ಮತ್ತು ಶಾಸಕರಾದಂತಹ ಗಣಿಗ ರವಿ ಸೇರಿದಂತೆ ಮತ್ತು ಪಕ್ಷದ ಅಭ್ಯರ್ಥಿಯಾಗಿರುವಂತಹ ಸ್ಟಾರ್ ಚಂದ್ರು ಅವರು ಕೂಡ ಈ ಒಂದು ರೋಡ್ ಶೋನಲ್ಲಿ ಭಾಗಿಯಾಗ್ತಾರೆ. ಇದಾದ ಬಳಿಕವಾಗಿ 3 ಗಂಟೆಗೆ ಸರಿಯಾಗಿ JDSನ BJPಯ ರೋಡ್ ಶೋ ಸಹ ಆರಂಭವಾಗುವಂಥದ್ದು. ಮಂಡ್ಯದ ವಿವಿ ಅಂದರೆ ವಿಶ್ವೇಶ್ವರಯ್ಯ ಸ್ಟ್ಯಾಚ್ಯೂ ಏನಿದೆ ಆ ಬಳಿಯಿಂದ ರೋಡ್ ಶೋ ಆರಂಭ ಆಗುತ್ತೆ. ಅಲ್ಲಿಂದ ಏನು ಸರಿಸುಮಾರು 1 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಸಂಜೆ ವೃತ್ತದವರೆಗೂ ಕೂಡ ರೋಡ್ ಶೋವನ್ನು ಕುಮಾರಸ್ವಾಮಿ ಅವರು ಮಾಡಲಿದ್ದಾರೆ. ಈ ವೇಳೆ BJP ನಾಯಕರು ಮತ್ತು JDSನ ನಾಯಕರು ಕುಮಾರಸ್ವಾಮಿ ಅವರಿಗೆ ಸಾಥ್ ನೀಡಲಿದ್ದಾರೆ. 30,000ಕ್ಕೂ ಅಧಿಕ ಜನರನ್ನು ಸೇರಿಸುವಂಥ ನಿರೀಕ್ಷೆಯನ್ನು JDSನ ನಾಯಕರು ಹೊಂದಿರುವಂಥದ್ದು. ಈ ಇದಾದ ನಂತರವಾಗಿ ಸಂಜೆ ವೃತ್ತದಲ್ಲಿ ಕುಮಾರಸ್ವಾಮಿ ಅವರು ಭಾಷಣವನ್ನು ಮಾಡಿದ್ದಾರೆ. ತಮ್ಮ ಭಾಷಣದಲ್ಲಿ ತಮಗೆ ಮತ ಹಾಕುವ ನಿಟ್ಟಿನಲ್ಲಿ ಅಂತಿಮ ಪ್ರಚಾರದಲ್ಲಿ, ಬಹಿರಂಗ ಪ್ರಚಾರದಲ್ಲಿ ಅಂತಿಮವಾಗಿ ಮತಯಾಚನೆ ಮಾಡಲಿದ್ದಾರೆ. ಈ ಮೂಲಕವಾಗಿ ಒಂದು ಕಡೆ ನಟ ದರ್ಶನ್ ರವರ ಪ್ರಚಾರ, ಮತ್ತೊಂದು ಕಡೆ ರಾಜ್ಯದ ದೊಡ್ಡ ನಾಯಕರು ಮತ್ತೆ ಮಂಡ್ಯದ ಅಭ್ಯರ್ಥಿ ಆಗಿರುವಂತಹ ಕುಮಾರಸ್ವಾಮಿ ಅವರ ಪ್ರಚಾರ ಇರುವಂಥದ್ದು. ಈ ನಿಟ್ಟಿನಲ್ಲಿ ಜನರು ಯಾರಿಗೆ ಮಣೆ ಆಗ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿರುವಂಥದ್ದು. ಅರವಿಂದ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ರೋಹಿತ್. ಸೊ ಈ 14 ಕ್ಷೇತ್ರಗಳ ಪೈಕಿ ಹೈ ವೋಲ್ಟೇಜ್ ಕ್ಷೇತ್ರ ಅಂತ ಅನಿಸ್ಕೊಂಡಿರ್ತಕ್ಕಂಥ ಮಂಡ್ಯದಲ್ಲಿ ಕೊನೆಯ ದಿನ ಭರ್ಜರಿ ಪ್ರಚಾರ ನಡೀತಾ ಇದೆ. ಅಂತಿಮವಾಗಿ ತೀರ್ಪು ಕೊಡಬೇಕಾಗಿರ್ತಕ್ಕಂಥದ್ದು ಜನಸಾಮಾನ್ಯರು. ನಾಡಿದ್ದು ಅವರು ತಮ್ಮ ಹಕ್ಕನ್ನು ಚಲಾವಣೆ ಮಾಡ್ತಾರೆ.